ಮತ್ತೆ ರೋಡ್ ಮೇಲೆ ಶೌಚಾಲಯ ಮಾಡಿ ನಮ್ಮದೆಲ್ಲ ಬರೋರು ಮಾದರಿ ಗ್ರಾಮ ಬೋರ್ಡಾಗಿ ಎಲ್ಲಿಂದ ಮತ್ತೆ ಚಂಬು ಇಟ್ಕೊಂಡು ಹೋಗೋದು ತಪ್ಪಿಲ್ಲ. ಅದಕ್ಕೆ ನಾವು ಸ್ವಲ್ಪ ಇದ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಕೈಲೂ ಹೋಗೋದು ರೊಕ್ಕ ನೀವು ಹೇಳಿದ್ರು ದನಗಳು ಕೊಟ್ಟರು ದನದ ಗುಂಡಿಗಳು ಏನು ಕಟ್ಟಿದ್ದಾರೆ ದನ ದೊಡ್ಡಿ ಅದು 57,000 ರೂಪಾಯಿವರೆಗೆ ಇದೆ ಬಜೆಟ್. ಹೌದು ಸರ್, 57,000 ರೂಪಾಯಿ ಇದೆ. ಅದರ ಬಳಕೆ ಮಾಡ್ಕೋಬೇಕಾಗ್ತದೆ. ಅವ್ರು ಹೇಳಿದ್ರು ಆ ಮಾತಲ್ಲಿ ಏನಂದರೆ ಅದರಲ್ಲಿ ನಾವೇ ಉಳಿತಾಯ ಮಾಡ್ಕೊಂಡು ನೋಡ್ತೀವಿ ಎಷ್ಟು ನಮಗೆ ಉಳಿತೈತಿ. ನಮಗೆ ಕೊಟ್ಟಿಗೆ ನಮಗೆ ಮುಂದೆ ಸುದೀರ್ಘವಾಗಿ ಒಂದು ಸಾರಿ 57,000 ರೂಪಾಯಿ ಅದನ್ನು ಖರ್ಚು ಸರಿಯಾಗಿ ಮಾಡಿದರೆ ಆ ಕೊಟ್ಟಿಗೆ ನಮಗೆ ನೋಡೋದು ನಾನು ಇಲ್ಲಾಂದ್ರೆ ನಮ್ಮ ಮೊಮ್ಮಗ ಎಲ್ಲರೂ ಅದರಲ್ಲಿ ಉಪಯೋಗ ಮಾಡ್ಕೊತೀವಿ. ಆ ಕೊಟ್ಟಿಗೆ ನಾವು ಸರಿಯಾಗಿ ಕಟ್ಟಕ್ಕೆ ನೋಡಲ್ಲ, ನಮ್ಮಲ್ಲಿ ರೊಕ್ಕಿಲ್ಲ ಅಂದ್ಕೊಂಡು ಸಂಕ್ಷಿಪ್ತ ಮಾಡ್ಕೊಬೇಕು. ಆ ಗುಣಮಟ್ಟದ ಅದರ ರೂಲ್ಸ್ ಅವ್ರು ಹೇಳಿದರು 3 ಅಡಿ ಗಾಡಿ ಕಟ್ಟಿರಿ, 4 ತರಿಸಿ ಕಪ್ಪರ ಹಾಕಿ ಹೈಟ್ ಮಾಡಿ ಎಲ್ಲ ಶೆಡ್ ಮಾಡಿ ಅದರ ಶೌಚಾಲಯ ಮಾಡಿ ನೀರು ಹೊರಗೆ ಹೋಗ್ಬೇಕಾದ್ರೆ ಆ ಗುಂಡಿಗಳು ಬೆಸ್ಟ್ ಆಗ್ತದೆ. ಮಾದರಿ ಒಂದು ಪಂಚಾಯತಿ ಒಂದೊಂದು ಪಂಚಾಯತಿಯಲ್ಲಿ ಒಂದೊಂದು ಮಾಡಲ್ ಆ ಪಂಚಾಯತಿಯವ್ರಿಗೆ ವಿನಂತಿ ಮಾಡೋದಿಲ್ಲ. ಯಾಕಂದ್ರೆ ನೀವೇ ಆದಂಥ ಒಂದು ಮಾಡಲ್ ಒಂದೊಂದು ಪಂಚಾಯತಿ ಒಂದೊಂದು ಊರಾಗ ಮಾಡಲ್ ಕಟ್ಟಿದ್ರಿ ಅದ್ರ ನೋಡಿ ಅವ್ರು ಮಾಡೋಂಥ ಕಲೀಲಿ ಅಂತ ನಾನು ಅಭಿಪ್ರಾಯ. ಮತ್ತು ಇದೇ ರೀತಿ ಬೇರೆ ಬೇರೆ ಕೆಲಸಗಳು ಏನವ ಎಲ್ಲ ಫಲಾನುಭವಿಗಳು ಎಲ್ಲರೂ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಆದರೆ ನಮ್ಮ ಪಂಚಾಯತಿಯಲ್ಲಿ ನಮ್ಮ ಹಳ್ಳಿಗಳಲ್ಲಿ ಕೆಲಸ ಆಗಿಲ್ಲ ಅಂತಂದರೆ ಆದರೆ ಅವರು 100% ಆಗಿಲ್ಲ ಅನ್ನೋ ಮಾತು ಅವರು ಹೇಳ್ತಾ ಇದ್ದಾರೆ. ಆ 100% ಮಾಡೋಕ್ಕೆ ಇನ್ನೂ ಕೆಲಸ ಅವಧಿ ಇದೆ, ಅವರು ಆ ಅವಧಿ ಒಳಗಡೆ ಮುಗಿಸ್ಕೊಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಈಗ ರೈತರ ಕೆಲಸಗಳು ಜಾಸ್ತಿ ಇರೋದ್ರಿಂದ ಎಲ್ಲರೂ ರೈತರು ಹೊರಗಡೆ ಎಲ್ಲರೂ ಬಿಜಿ ಇದ್ದಾರೆ. ನೀವು 300 ಕೊಡ್ತೀರಿ, ನಾವು 450 ಕೊಟ್ಬಿಟ್ಟು ಕೂಲಿ ಆಗ್ತಾವೆ ನಾವು ಅದಕ್ಕೆ ನಮಗೆ ಬೆಳಿಗ್ಗೆ ಅವರ್ ಆಗ್ತದೆ. ಆದರೂ ಈಗ ಸಿಗ್ತಾ ಇಲ್ಲ ಲೇಬರ್ ಸಮಸ್ಯೆ ಇದೆ. ಇದು ನಮ್ಮ ಬಿಡುವಿನ ಸಮಯದಾಗೆ ನಮ್ಮಲ್ಲಿ ಕೂಲಿ ಆಗೋದು ಸಿಗ್ತವೆ, ಅಷ್ಟ ಸಂಪರ್ಕಕ್ಕೆ ಹೆಚ್ಚಿಗೆ ಆಗ್ತದೆ. ಅವರಿಗೆ ಒಟ್ಟು ಕೊಡಬೇಕು. ಕೆಲವು ರಸ್ತೆಗಳು ಇನ್ನೂ ನಮ್ಮಲ್ಲಿ ಕೆಲವು ಅನುಕೂಲ ರಸ್ತೆಗಳು ಇನ್ನೂ ಕೆಲವು ಉಳಿದಾವೆ, ಅವು ಸಹಿತ ಅಧ್ಯಕ್ಷ ಮುಂದಿನ ಇದರಲ್ಲಿ ವಿಚಾರಣೆ ತಗೊಂಡು ಅದನ್ನು ಮಾಡಿದರೆ ಅವು ರಸ್ತೆಗಳು ಸ್ವಲ್ಪ ಇನ್ನೂ ಚಲೋ ಆಗ್ತದೆ. ಯಾಕಂದರೆ ಕೊಳ್ಳೂರಲ್ಲಿ ಹೋಗುವಂಥ ರಸ್ತೆ ಮತ್ತು ಜೋಗಿ ನಾಲ್ಕು ಹೋಗುವಂಥ ರಸ್ತೆ ಕಟ್ ಮಾಡಿ ಅದು ನಮಗೀಗ ಎರಡೂ ಓಡುವ ಮಾದರಿ ಇದ್ದಂಗೆ. ಅವ್ಕೆ ಮೊದಲು ಎಷ್ಟು ಆಗ್ತಿತ್ತು, 2 ಫೂಟ 3 ಫೂಟ್ ಗಾಡಿ ಕಡಿಮೆ ಹೋಗ್ತಾ. ಇವತ್ತು ಅವು ಟ್ಯಾಕ್ಟ್ರುಗಳು ರಾಶಿ ಮಾಡೋಕ್ಕೆ ಎಷ್ಟೇ ಗಾಡಿಗಳೆಲ್ಲ ಹೋಗ್ಬಾರ್ದು. ಒಳ್ಳೆಯ ಬದಲಾವಣೆ ಆಗ್ತಾಯಿದೆ ಇಲ್ಲ ಅಂತಂದು, ಆದರೆ ಇನ್ನೂ ತೀವ್ರಗತಿಯಲ್ಲಿ ಹೆಚ್ಚಿನ ಬದಲಾವಣೆ ಆಗಬೇಕು. ಇದಕ್ಕೆ ನಾವೆಲ್ಲರೂ ಇಲ್ಲಿ ಭಾಗವಹಿಸಿಲ್ಲ ತಪ್ಪದೆ ನಾವು ಗ್ರಾಮ ಸಭೆಗೆ ಎಲ್ಲರೂ ಬಂದು ಭಾಗವಹಿಸಿ ಸುಮ್ಮನೆ ನಾವು ಕೇಳ್ತಾ ಹೋದರೆ ಹೆಚ್ಚಿನ ಮಹತ್ವ ಗೊತ್ತಾಗ್ತದೆ. ತಮ್ಮೆಲ್ಲರಿಗೂ ನನಗೆ ಮಾತನಾಡೋ ಅವಕಾಶ ಕೊಡ್ತಾರೆ. ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳು